ಪುಟ್ಟಿ ಬಾಯಿಲ ಅವಲ್ಲ ಅಪ್ಪ ಅಂದ್ರೆ ಹೇಳೋದು ಪಾಪ ನನ್ನ ಪಾಪ ಹುಳ್ಳಿ ಬಡಪ್ಪ ಜಾಸ್ತಿ ಬೇಡ ಎಲ್ಲಾಡಿ ಕಲಿದ್ರೆ ನಿಮಗೆ ಶುಗರ್ ಬರುತ್ತೆ ಒಂದೊಂದೇ ಕೊಡಿ ಸ್ವಾಮಿ ಇರತ್ತಲ್ಲ ಅಂತರ ಹಾಕೊಂಡು ಮುಂದಿನ ತಗೋಕಂದ ಯಾವ ಊರಮ್ಮ ನೀವು ಸಕಲೇಶ್ವರ ಬಂದಿದ್ವಲ್ಲ ನನ್ನ ಮಗನಿಗೆ ನೀವು ಒಳಗೆ ಕೊಡ್ತೀನಿ ಬಂದಿದ್ದೀವಿ ಹೇಳ್ಬೇಡ ಯಾವ ಚೆನ್ನಾಗ ನೀವು ಏನು ಕೊಡ್ತೀರಾ ವರದಕ್ಷಿಣೆ ಎಷ್ಟು ಕೊಡ್ತೀರಾ ಅಪ್ಪನ ನಿಮ್ಮ ನಂಬರ್ ಕೊಟ್ಟು ನಾನು ಅಕ್ಕಿ ಕೊಡ್ತೀನಿ ಹೆಸರು ಕಾಳು ಕಡಲೆಕಾಳು ಹುಳಿಕಾಳು ಆಮ್ಲೆ ಮಾಡ್ಕೊಂಡು ಬಿಸಿ ಬಿಸಿ ಊಟ ಮಾಡು ಅಪ್ಪ ಅನ್ನು ಹೆಣ್ಮಕ್ಳಿಲ್ಲ ಹಂಗೆ ಇಬ್ಬರು ಅಪ್ಪ ಅನ್ರಿ ಇಬ್ಬರು ಕೊಡ್ರಿ ಹೆಣ್ಮಕ್ಳು ಏನೋ ಕೊಡ್ಬೇಕಾರ ಲಂಚ್ ಆಯ್ತು ಹಾಂ ಕಾಳು ನನ್ನ ಮಕ್ಕಳ ಬಳೆ ಕೊಡೋಲ್ಲ ಬುತ್ತೆ ಕೊಡೋಲ್ಲ ನೋಡು ಮಕ್ಕಳೇ ಹೆಂಗೆ ನೋಡು ಲಂಚ್ ಇಲ್ದವ್ರು ಮಕ್ಕಳೇ ಬಿಟ್ಕೊಡಲ್ಲ ಸಿಪ್ಪೆಗಳು ಅಂತ ಹಾಕಿ ದಯವಿಟ್ಟು ಬಿಸಾಕ್ ಪಡಿ ದನಕರ ತಿಂತವೆ ಮನೆ ದೊಡ್ಡಗುಣಿಗೆ ಬಂದ್ರಂತೆ ಎಲ್ಲಿ ಪಾಪ ಕರ್ಕೊಂಡು ನಮ್ಮ ಮಹೇಶಣ್ಣ ದೊಡ್ಡ ಗುಣಿಗೆ ಪಾಪಗೆ ಬಟ್ಟೆ ಹೊಸಕ್ಕೆ ಅವರೇ ಮಾತಾಡ್ಸಿರು ನನ್ನ ನಮ್ಮ ಅಣ್ಣರೇ ಅವರು ಬಂದಲ್ಲ ಹಂಗೆ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾಯ್ತು ಸುಮ್ಮನೆ ಕೂತ್ಕೋ ಯಾರೇನು ನಾನು ದೊಡ್ಡ ಥ್ಯಾಂಕ್ಸ್ ಮಾಮಗೆ ಒಳ್ಳೆ ಕೊಡ್ತೀನಿ ದೊಡ್ಡಪ್ಪ ಅಂತ ಮಾಮ ಅಂತ ಸುಮಾರು ಜನ ಮಾವ ಅಂತಾರೆ ನನ್ನ ಇವೆಲ್ಲ ಹೆಂಗೆ ಜಾಸ್ತಿ ಹೇಳಿ ಹೊಸಗಡೆ ಕೊಡ್ತಾರಾ ಮಕ್ಕಳೇ ದೇವರಿದ್ದಂಗೆ ಅಲ್ಲಕ್ಕದ ಅಲ್ವಾ ಓ ಬುದ್ಧು ಇದು ನಿಮ್ಗೆ ಕೊಟ್ಟ ನಿಮಗೆಲ್ಲ ಯಾರಿಗೆ ಕೊಟ್ಟಿಲ್ಲ ಬನ್ನಿ ಯಾರೋ ಪುಣ್ಯಾಪ ಕೊಟ್ಟೆ ಬಾಳೆ ನಾವಲ್ಲ ಎಲ್ಲಾಡಿ ಕೇಳ್ತಾಳ ನಮ್ಮ ಮಗಳು ಆದ್ರೆ ನೀವು ಕೈ ಎತ್ತು ಕೊಟ್ಟರೆ ಕೊಟ್ಟಂಗೆ ಜನ ಕೊಡೋದು ನಾವು ಕೊಡ್ತೀವಿ ಅಲ್ವಾ ಜನ ಕೊಡೋದು ಕೊಡ್ತೀವಿ ನಮಗೆ ಆಶೀರ್ವಾದ ಬಾಬಾ ಅಲ್ಲಿ ಬಾಳೆ ಬಂದಿದ್ಯಾ ಸುಮ್ಮಕ್ಕಿರಮ್ಮ ಏನು ತರ ತಿಂತೀಯ ಮಗವ ನಾನು ಸಾಕೆ ಕೊಡಮ್ಮ ಸಾಕೆ ಹೆಣ್ಮಕ್ಳೆಲ್ಲ ಸುಮ್ಕಿರು ಮಗ ಇಲ್ಲೇ ಎದಿಸ್ಬಿಡು ಎಕ್ಸಾಮ್ ಇತ್ತು ಎಲ್ಲ ನಾಳೆ ಹೋಗಂಗೆ ಅಲ್ಲ ಅವಳು ಏನು ಕೊಡುವ ತುಂಬಾ ಅಭಾಷಣ ಆಗ್ತಿತ್ತು ಹೇಳ್ತಾನೆ ಇರಲಿಲ್ಲ ಇಲ್ಲಿ ಬಂದಾಗಿಂದ ಅಮ್ಮಗೆ ಬಂದು ಸ್ವಾಮಿಯವ್ರು ಬಂದು ನಿನ್ಗೆ ಏನಿಲ್ಲ ಆಗುತ್ತೆ ಹೋಗು ಅಂತ ಹೇಳಿ ಕಳ್ಸಿದ್ರು ಮತ್ತೆ 6 ತಿಂಗಳು ಪ್ರೆಗ್ನೆಂಟ್ ಅಲ್ಲಿ ಬಂದಿದ್ದೆ ಬಾಯಿ ತೀರ್ಥ ಹಾಕಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ನಂಗೆ ಹಂಗೆ ಅವ್ರು ಹೆಂಗೆ ಹೇಳಿದ್ರು ನಾರ್ಮಲ್ ಆಗಿ ಆಗುತ್ತೆ ₹1 ಖರ್ಚಿಲ್ದಾಗ ಆಗುತ್ತೆ ಬರೀ ಟೋಕನ್ ₹20 ಕಟ್ಟಿಸ್ಕೊಂಡ್ರು ಹಾಸ್ಪಿಟ್ಲಲ್ಲಿ ಯಾವುದು ಶಿರಾ 2 ಸರಿ ಹುಷಾರು ಮಾಡಿದ್ರು ನೋಡ್ರಪ್ಪ ಅಂದಾತ್ರ 2 ಸರಿ ಹುಷಾರು ಮಾಡಿದ್ನಿ ಅಂತ ₹1 ದುಡ್ಡು ಬಂದರು ಅಣ್ಣಂಗೆ ಏನೂ ಇಲ್ಲ ಅಣ್ಣ ಇದ್ರು ನಿಲ್ದಂಗಿಲ್ಲ ಸ್ವಾಮಿ ನೀವು ಆದ್ರೂ ಬಂದಾಗೆಲ್ಲ ನಾನು ಸೀರೆ ಕೊಡ್ತೀನಿ ನಿನ್ಗೆ ಏನು ಬರ್ಪಡಿ ಅಂತ ನನ್ಗೆ ಅಷ್ಟು ಧೈರ್ಯ ಕೊಟ್ಟಿದ್ರಿ ಇವತ್ತೆಲ್ಲಾನು ಐತೆ ನನ್ ಗಂಡ ಮಾತ್ರ ಇವತ್ತು ಹೋಗೋನೇ ಬೇಡ ಅಂತಿದ್ದಾರೆ ಬೇಡ ಅದೆಲ್ಲ ಲೈವಲ್ ಆಗೋದು ಬೇಡ ಸೀರೆ ಕೊಟ್ಟಿದ್ದು ಮಾತು ಕೊಟ್ಟಿದ್ರು ಸಾಕು ನಿಮ್ಗೆ ಅಮ್ಮ ಅಂದ್ರೆ ಬೀಳಬಾರ್ದು ಅಮ್ಮ ಅಂದಮೇಲೆ ನೀವು ಉಟ್ಕೋಬೋದು ಹಬ್ಬದಲ್ಲಿ ವಾರಕ್ಕೆ ನೀವು ಉಟ್ಕೋಬೋದು ತಂಗಿಯ ಬೀಳಿ ಅಥವಾ ನೀರು ಬರ್ಬೋದು ದೊಡ್ಡವರು ಬಿಡ್ತಲ್ಲ ಏನಿಲ್ಲವ ನಾನು ಯಾವ ಇರ್ತೀನಿ ಬನ್ನಿ ನೋಡಿ ಕೆಲಸ ಮಾಡ್ತಾರೆ ಕುಂಡಿಗೆ ಬಂದಿದ್ದ ಅವನು ಇವ್ರು ಬೆಂಗಳೂರಿಂದ ನಾನು ಹಿಂಸೆ ಮಾಡಿ ಕರ್ಸ್ಕೊಂಡಿದ್ದು ನೀನೆಲ್ಲಿರೋದು ನಾನು ಶಿವಮೊಗ್ಗ ನಮ್ಮೂರೇ ನಾನು ಶಿವಮೊಗ್ಗದಲ್ಲೇ ಇರೋದು ಅಲ್ಲಿಂದ ಹಿಂಸೆ ಮಾಡಿ ಕರ್ಸ್ಕೊಂತ ಇರೋದು ಯಾವ ಏರಿಯಾ ನಾನು ಇಲ್ಲಿ ಸುಗರ್ಸಿಟಿಯಿಂದ ಮುಂದೆ ರೆಡ್ಡಿ ಕ್ಯಾಂಪ್ ಇದೆಯಲ್ಲ ಈಗ ಏರ್ಪೋರ್ಟ್ ಆಗಿದೆಯಲ್ಲ ಸ್ವಾಮಿ ಅಲ್ಲಿ 20 ದಿವಸ ಐಸಿಯು ರೆಡ್ಡಿ ಕ್ಯಾಂಪು ದುರ್ಗಮ್ಮ ದೇವಸ್ಥಾನ ಐತಬ್ಬ ಅಲ್ಲೈತೆ ಹಬ್ಬ ಆ ಅಮ್ಮನೇ ನನಗೆ ಕಾಪಾಡಿದ್ದು ಶುಗರ್ ಫ್ಯಾಕ್ಟ್ರಿ ಅಡಿಗೆ ಮಧ್ಯೆ ಮುಂಚೆ ಯಾವನು ಓಡಾಡ್ತಿರ್ಲಿಲ್ಲ ಅಷ್ಟೊಂದು ಕಾಡಿ ಗೊತ್ತಾ ನಾ 5 ಗಂಟೆ ಆಗ್ಬಿಟ್ರೆ ನಾನು ಮನೆ ಇದ್ದಿದ್ದೆ ವಿದ್ಯಾನಗರದಲ್ಲಿ ನಾನು ಇದ್ದಿದ್ದು ಸಿಟಿ ಬಸ್ಸಲ್ಲಿ ಸುವರ್ಣ ಬಸ್ ಶಶಿಕುಮಾರ್ ಬಸ್ ಡ್ರೈವರ್ ನಾನು ಹೌದಾ ಮತ್ತೆ ನಂಗೆ ಗೊತ್ತಿರಲ್ಲ ಸರಿ ನಿಮ್ಗೆ ಕಣ್ಣು ಸರಿ ಕಾಣಲ್ಲ ಹೇಳಿ ಏನಾಯ್ತು ಹಂಗಾಗಿ ಇದು ನಮ್ಮ ಅಮ್ಮನಿಗೆ ಅರ್ಕೆ ಮಾಡ್ಕೊಂಡಿದ್ದೆ ಹಂಗಾಗಿ ನಮ್ಮ ಅಮ್ಮಂಗೆ ಇವಾಗ ಕರ್ಕೊಂಬಂದಿದ್ದೆ ನಾನು ಕರೀತಾ ಇದ್ದೆ ಬರಲ್ಲ ಅಂತ ಈಗ ಮೊನ್ನೆ ಮನೆ ದೇವ್ರು ಮಾಡಿದ್ವಿ ಅವಾಗ ಎಲ್ಲಾರು ಬಂದ್ರು ಅದಕ್ಕೆ ಇವಾಗ ಹಿಂಸೆ ಮಾಡಿ ಕರ್ಕೊಂಬಂದಿದ್ವಿ ಈಗ ಏನಾಗಿತ್ತು ಅಮ್ಮನಿಗೆ ಅಮ್ಮನಿಗೆ ಚೆನ್ನಾಗಿದ್ದಾರೆ ಈಗ ಕರ್ಕೊಂಡ್ ಬಂದಿದ್ದಾರೆ ನಮ್ಮನವ್ರನ್ನ ನೋಡಿ ತಿರುಗು ಐಸಿಯಲ್ ಇದ್ದಾರನ್ನ ಮುಟ್ಬೇಡ ನೀನು ಸ್ನಾನ ಮಾಡಿದೆ ಹಂಗೆ ಯಾರು ಗೊತ್ತು ಹೌದಾ ಎಲ್ಲ ಕೇಸ್ ಹಾಕ್ತಾರೆ ಹೆಂಗ್ ಸುಮಟಂಗಿಲ್ಲ ಅಂತ ನೀನು ಯಾಕೆ ಮಾಡ್ತಾ ಇದೀಯಾ
ಇದು ನಾವು ಮಾಡೋಣಂಗೆ ದೇವ್ರಂಗೆ ದೇವಸ್ಥಾನ ಹತ್ರ ನಾನು ವಾದ ಮಾಡ್ತೀನಿ. ನೀವು ಮುಟ್ಬೋದು, ನಾವು ಮುಟ್ಟಂಗಿಲ್ವಾ? ಹಂಗಾಗಿ ಇದು ಮಾಡ್ಕೊಂಡಿದ್ದೆ. ಮಾಡ್ಕೊಂಡು ಸೊಂಟ ಆಯ್ತಲ್ಲ ಮತ್ತೆ ಅಮ್ಮಂಗೆ ಹುಷಾರಾಯ್ತು. ಹುಷಾರಾಯ್ತು. ಅವ್ನಿಗೆ ಏನಾಯ್ತು? ಅವನಿಗೆ ಫುಲ್ ಸೀರಿಯಸ್ ಇದ್ದ. ಹಾಸ್ಪಿಟಲ್ ಐಸಿಯು ಎಲ್ಲ ಇದ್ದ, ಎಲ್ಲ ಆಗಲ್ಲ ಹಂಗೆ ಹಿಂಗೆ ಅಂತ ಇದ್ದು, ಬ್ಲಡ್ ವಾಮಿಟ್ ಎಲ್ಲ ಬಂದಿತ್ತು, ಕಿವಿಯೆಲ್ಲ ಇದಾಯಿತು. ನನಗೆ ಫೋನ್ ಮಾಡ್ತಾ ಇದ್ದೆ. ಅಷ್ಟೊತ್ತು ನಮ್ಮ ಮನೆಯವ್ರಿಗೂ ಕಳಿಸಿದ್ದೆ, ಅಲ್ಲೇ ಇದ್ರು. ಹಿಂಗಾಯ್ತು ಅಂದು ಸರಿ ಅಂತ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಹಿಂಗೆ ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ಇದು ಮಾಡ್ಕೊಂಡು ಕುಂಕುಮ ತಗೊಂಡು ಹೋಗಿದ್ದೆ. ಹೋಗಿ ಆಮೇಲೆ ಹೋದ್ಮೇಲೆ ಅಲ್ಲಿ ಇಟ್ಟು ಇದಾದ್ಮೇಲೆ ಸ್ಟಡಿ ಆದ. ನೋಡಿ ಹೇಳ್ತೀನಿ ಮತ್ತೆ ಲೈವಲ್ಲಿ ಹೇಳ್ಬಿಡ್ತೀನಿ. ಕಂದ ಮನೇಲಿ ಫೋಟೋ ತೆಗಿಬೇಡ. ಎರಡನೇದು ಕರ್ತವ್ಯ ಏನು ಗೊತ್ತಾ, ಹಾಲುವನ್ನು ಅಂದರೆ ಸಮೃದ್ಧಿ ಅಂತ ಅಮ್ಮ ಗೊತ್ತಿರುತ್ತೆ. ಮನೆ ಏಳಿಗೆ ಆಗುತ್ತೆ, ದೇವ್ರು ತಿನ್ನಲ್ಲ. ಮೊಸರನ್ನ ಎಡೆ ಮಾಡಿದರೆ ಮನೆ ಏಳಿಗೆ ಆಗುತ್ತೆ. ತಮ್ಮ ಇನ್ನೂ ಉತ್ತಮ ಸ್ಥಾನಕ್ಕೆ ಬೆಳಿ. ಟ್ಯಾಕ್ಟ್ರಿ ಒಂದಿರೋದು 4 ಆಗಲಿ. ಆಮೇಲೆ ಹೆಂಗೆ ಗೊತ್ತಾ, ಹುಷಾರಾಗಿರು. ಟ್ಯಾಕ್ಟ್ರಿ ಒಂದು ಡೇಂಜರು, ಎಡ ಬೇರೆ ಹೊಡೆಯಕ್ಕೆ ಹೋಗ್ಬೇಡ. ಈ ದೇವ್ರಿಗೆ ಇಂಥದೇ ಕೊಡ್ಬೇಕು ಅಂತ ಯಾವ ದೇವ್ರಿಗೆ ಕೇಳೋದಿಲ್ಲ. ಯಾವ ದೇವರು ಇಂಥದ್ದೇ ಕೊಡೋ ಅಂತ ಕೇಳಲ್ಲ. ಅವನು ಅಷ್ಟು ಇದ್ದ ಆಯ್ತು, ನಿನಗೆ ಏನಾಗುತ್ತೆ, ಕೋಳಿ ಗಿಳಿ ಮಗ ಗಂಡ ತೀರ್ಕೊಂಡ್ಬಿಟ್ರು ಅಕ್ಕನಿಗೆ. ಇವಾಗ ಇರೋದು ಅವನೊಬ್ನೇ ಬಲ ಈಗ. ಅಣ್ಣನ ಮಗ. ನನಗೆ 7 ಜನ ಸ್ವಾಮಿ ಬಲ ಅವನೊಬ್ನೇ. ಒಬ್ಬನೇನಾ? ಅವನೊಬ್ನೇ ಈಗ. ಅವನ್ ಏನೋ ಆದ್ರೆ ಮಾತು ಕೇಳ್ತಾ ಇಲ್ಲ ಅಷ್ಟೇ ಈಗ. ಅನ್ನ ಮತ್ತೆ ಮತ್ತೆ ಕೈ ಮತ್ತೆ ಬೀಳ್ತಾನೆ. ಅವಾಗ ಅನುಮತಿ ಕೇಳ್ತಾನೆ. ಅವ್ರ ಅಮ್ಮಂಗೆ